ಆಟೋ ಈಗಲೂ ಇಟ್ಕೊಂಡಿದ್ದೀನಿ ನಾನು. ಸೊ ಆಟೋ ತೊಗೊಂಡಿದ್ದ ತಕ್ಷಣ ನನಗೆ ಲೋನ್ ಕೊಡಿಸ್ತಕ್ಕಂಥ ಶಿಂದೆ ಅವರು ಮತ್ತು ಗುರುದತ್ ಅವ್ರನ್ನ ಕೂಡಿಸ್ಕೊಂಡೆ, ಒಂದು ರೌಂಡ್ ಓಡಿಸ್ದೆ, ಪ್ಯಾಲೇಸ್ ಹತ್ರ ಕರ್ಕೊಂಡೋದೆ, ಪೂಜೆ ಮಾಡಿಸ್ಕೊಂಬಂದೆ. ಆಗಿನ ಕಾಲದಲ್ಲೇ 89-90ರಲ್ಲೇ ಅವರು ನನಗೆ ₹100 ಕೊಟ್ಟರು. ಯಾಕೆ ಸರ್ ಅಂದೆ. ಆಟೋ ಲೋನು ಕೊಡಿಸಿದ್ರೆ ನೀವೇ ದುಡ್ಡು ಕೊಡ್ತಿಲ್ಲ ಅಂತ. ಚೆನ್ನಾಗಾಗಲಿ ಅಂದರು. ಊಟ ಮಾಡಿದ್ದೀರೇನ್ರಿ ಅಂದರು. ಇಲ್ಲ ಅಂದೆ. ಬನ್ನಿ ಊಟಕ್ಕೆ ಅಂತ ಅದೇ ಹೋಟೆಲ್ ಗೋವರ್ಧನಕ್ಕೆ ಕರ್ಕೊಂಡೋಗಿ ಊಟ ಹಾಕ್ಸೋದು. ಏನು ಸ್ವೀಟ್ ತಿಂತೀರಾ ತಿನ್ರಿ ಶ್ಯಾಮವ್ರೆ ಅಂದರು. ನನಗೆ ಚಂಪಾಕಲಿ ಅಂದರೆ ಭಾರಿ ಆಸೆ ಇತ್ತು. ಆವಾಗಲೇ ₹3-5 ಇತ್ತು ಅದಕ್ಕೆ. ಅದನ್ನು 2 ಕೊಡ್ಸಿದ್ರು, ತಿಂದೆ, ಅವ್ರ ಕಾಲಿಗೆ ನಮಸ್ಕಾರ ಮಾಡಿದೆ, ಮನೆಗೆ ಬಂದೆ, ಅಮ್ಮನ ಕೈಲಿ ಆಟೋ ಪೂಜೆ ಮಾಡಿಸ್ದೆ. ಅವತ್ತಿಂದ ಆಟೋ ಓಡ್ಸೋಕ್ಕೆ ಶುರು ಮಾಡಿದೆ. ನಾನೊಬ್ಬ ಆಟೋ ಚಾಲಕ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಆ ಆಟೋದಿಂದ ಹೆಸರು ಮಾಡಿದೆ, ಆಟೋದಿಂದ ಮನೆ ಕಟ್ಟಿದೆ. ಸುಳ್ಳು ಹೇಳ್ಬಾರ್ದು, ಪಿಗ್ಮಿ ಕಟ್ತಾ ಇದ್ದೆ. ಆಮೇಲೆ ಏನಾಯಿತು, ಆಟೋಗೆ ಬಂದೆ. ಸ್ಕೂಲ್ ಮಕ್ಕಳು 3 ಜನ ಇದ್ದರು, 15 ಮಕ್ಕಳಾದ್ರು, 15, 26, 26, 30, 40 ಮಕ್ಳು ತಂಗಾದ್ರೆ 4-5 ಬ್ಯಾಚ್ ಸ್ಕೂಲ್ ಮಕ್ಕಳು ಡ್ರಾಪ್ ಮಾಡ್ತಿದ್ದೆ. ಅವಾಗ ಒಬ್ಬ ಆಟೋ ಡ್ರೈವರ್ ಹಾವು ಹಿಡಿತಾನೆ ಅಂತ ಜನಕ್ಕೆಲ್ಲ ಗೊತ್ತಾಯಿತು. ಪದೇ ಪದೇ ಅಲ್ಲಲ್ಲೇ ಹಿಡಿತಿದ್ದೆ. ಆವಾಗ ಈಗಿನ ಥರ ಫೋನ್ ಆಗಲಿ, ಪೇಜರ್ ಆಗಲಿ, ಮೊಬೈಲ್ ಆಗಲಿ ಇರಲಿಲ್ಲ. ನಂದು 2 ಸ್ಟ್ಯಾಂಡು, ಒಂದು ರೈಲ್ವೆ ಸ್ಟೇಷನ್ನು, ಒಂದು ಒಂಟಿಕೊಪ್ಪಲ್ಲು. ಯಾರನ್ನ ಹಾವು ಹಿಡಿಯೋಕ್ಕೆ ಪಾಪ ಅವ್ರ ಮನೆಗೆ ಹಾವು ಬಂದಾಗ ಹುಡ್ಕೋದು ಕಷ್ಟ ಆಗೋದು. ಅವಾಗ 5 ಡಿಜಿಟ್ ಫೋನ್ ನಂಬರು, ಲ್ಯಾಂಡ್ಲೈನ್ ತಿರುಗಿಸೋದು, ಡಯಲ್ ಇದು ಬಂದಿರಲಿಲ್ಲ. ಅವಾಗ ಏನು ಮಾಡೋರು, ಒಂಟಿಕೊಪ್ಪಲಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಪಕ್ಕ ಸಚ್ಚಿ ಅಂತ ಒಬ್ರಿದ್ರು. ಅವ್ರದ್ದೊಂದು ಪೆಟ್ಟಿಗೆ ಅಂಗಡಿ ಇತ್ತು. ಅಲ್ಲಿಗೆ ರೈಲ್ವೆ ಸ್ಟೇಷನ್ ಒಂದು ಟೀ ಅಂಗಡಿ ಇತ್ತು. ಅಲ್ಲಿಗೆ ಅವ್ರ ಫೋನ್ ನಂಬರ್ ಕೊಟ್ಬಿಟ್ಟು ಹೋಗೋರು. ಅವಾಗ ಲ್ಯಾಂಡ್ಲೈನ್ನ 1 ಕಿಲೋಮೀಟ್ರ್ ಗಟ್ಟಲೆ ಹುಡ್ಕೊಂಡು ಹೋಗ್ಬೇಕಿತ್ತು. ಲ್ಯಾಂಡ್ಲೈನ್ ಅಷ್ಟೊಂದು ಇರಲಿಲ್ಲ. ತಿರುಗಿಸೋದು, ಕಾಯಿನ್ ಹಾಕಿ ಸ್ಟಕ್ ಆಗ್ಬಿಡ್ದು, ವಾಪಸ್ ಕಾಯಿನ್ ಕೊಡ್ತಿರ್ಲಿಲ್ಲ. ಅದಕ್ಕೆ ಜಗಳ ಆಡಿದ್ದೀವಿ ಎಷ್ಟೊತ್ತಲ್ಲಿ. ತದನಂತರ ಏನಾಯಿತು, ಹುಡ್ಕೊಂಡು ಹೋಗ್ತಿದ್ದೆ. ಶ್ಯಾಮವ್ರೆ ನಿಮ್ಮದೇ ಆಟೋ ಯಾವ ಥರ ಅದು ಗುರ್ಸೋದು, ನೀವು ಎಲ್ಲಿ ಬರ್ತೀರಾ ಏನು ಇಂಥ ಸರ್ಕಲ್ ಹತ್ರ ಬನ್ನಿ ಅಂತಿದ್ದೆ. ಹೋಗ್ತಿದ್ದೆ. ಆಟೋ ಗುರ್ತಿಡಿಯೋದು ಹೇಗೆ ಅಂದರು. ಅವಾಗ ಆಟೋಗೊಂಡು ಒಳ್ಳೆ ಡಿಸೈನ್ ಮಾಡಿಸ್ದೆ, ಅದರಲ್ಲಿ ಬರವಣಿಗೆಗಳು ಬರೆಸ್ದೆ. ಸ್ನೇಕ್ ಶ್ಯಾಮ್ ಅಂತ ಸ್ನೇಕ್ ಶ್ಯಾಮ್ ಇನ್ನೂ ಆಗಿಲ್ಲ, ಶ್ಯಾಮ್ ಅಂತ ಕಂಡುಹಿಡಿಯೋದು ಹೇಗೆ ಅಂದರು. ಅವಾಗ ಬಳೆಗಳು, ಸರಗಳು, ಕ್ಯಾಪು, ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕ್ಕೊಂಡು ನನ್ನದೇ ಒಂದು ಅವತಾರ ಮಾಡಿಕೊಂಡೆ. ಅವಾಗ ಹೋದೆ, ಅದಾಯಿತು. ಆವಾಗ ಪೇಪರ್ನ ಒಂದು ಆರ್ಟಿಕಲ್ ಬಂತು. ನಮ್ಮ ಹಾಡು ಪಾಡು ರಾಮು ಅವ್ರು ಬರೆದ್ರು, ಪ್ರಸನ್ನ ಅವ್ರು ಬರೆದ್ರು, ಶಿವಕುಮಾರ್ ಅವ್ರು ಬರೆದ್ರು. ಆಮೇಲೆ ಮೈಸೂರು ಮಿತ್ರಾದಲ್ಲಿ ನಂದು ಆರ್ಟಿಕಲ್ ಬರೆದ್ರು, ಗೋವಿಂದೇಗೌಡರು ಇವರೆಲ್ಲ ಬರೆದ್ರು. ನನ್ನ ಆರ್ಟಿಕಲ್ಲು ಇಂಡಿಯಾ ಟುಡೇ, ಔಟ್ಲುಕ್ ಮ್ಯಾಗ್ಝೈನು, ವೀಕ್ಲಿ ಎಲ್ಲ ಲ್ಯಾಂಗ್ವೇಜ್ ಪೇಪರು, ತಮಿಳು, ಮಲಯಾಳಂ ಎಲ್ಲ ಲ್ಯಾಂಗ್ವೇಜ್ ಪೇಪರ್ಲು ಬಂದಿದೆ. ಒಂದಿಷ್ಟು ರಾಶಿ ಇದೆ ನನ್ನ ಹತ್ರ ಪೇಪರ್ ಕಾಪಿಗಳು. ಅವಾಗೇನಾಯಿತು, ಜನಕ್ಕೆ ತೊಂದರೆ ಆಗ್ತಿತ್ತು. ಲ್ಯಾಂಡ್ಲೈನಲ್ಲಿ ಕರೆಯೋದು ಮಾಡೋದು. ಅವಾಗ ತಾನೇ ಪೇಜರ್ ಇಂಟ್ರೊಡ್ಯೂಸ್ ಆಗಿತ್ತು. ನಮ್ಮ ಶಾಸಕರಾಗ MLA ಶಂಕರಲಿಂಗೇಗೌಡರಿದ್ದರು. ಅವ್ರೇನು ಮಾಡಿದ್ರು, ಇವ್ರು ಮಾಡ್ತಿರ್ತಕ್ಕಂಥ ಸೇವೆಗೆ ಒಂದು ಪೇಜರ್ ಕೊಡಿಸ್ಬೇಕು ಅಂತ ಒಂದು ಪೇಜರ್ನ ಜನವರಿ 26ನೇ ತಾರೀಕು ಜ್ಞಾಪಕ ಇದೆ, ನನಗೆ ಒಂದು ಪೇಜರ್ನ ಬಹುಮಾನವಾಗಿ ಕೊಟ್ಟರು. ಆ ಪೇಜರ್ ನಂಬರ್ 9628904008 ಅಂತ. ಇದು ಪೇಪರ್ಲಿ ಆಯಿತು. ನಿಮ್ಮ ಮನೆಯಲ್ಲಿ ಹಾವಿನ ಸಮಸ್ಯೆ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಏನು ಫೋನ್ ಮಾಡಿ ಟಣ ಅಂತ. ಕಾಂಟ್ಯಾಕ್ಟ್ ದಿಸ್ ನಂಬರ್ ಇಮಿಡಿಯೇಟ್ಲಿ, ಸ್ನೇಕ್ ಇಸ್ ದೇರ್ ಇನ್ಸೈಡ್ ದ ರೂಮ್, ಇನ್ಸೈಡ್ ದ ಕಿಚನ್, ಇನ್ಸೈಡ್ ದ ಬಾತ್ರೂಮ್, ಟಕ ಅಂತ ಮೆಸೇಜ್ ಬಂದ್ಬಿಡೋದು. ಅವಾಗ ₹350 ಕಟ್ಟಬೇಕಿತ್ತು. ಅವಾಗ ಪಾಪ ಆ ಕಂಪ್ನಿಯವರೇ ನಾನು ಮಾಡ್ತಿರೋ ಸೇವೆಗೆ ತಿಂಗಳ ದುಡ್ಡನ್ನ ಬಿಟ್ಬಿಟ್ರು. ಅದ್ರ ಜೊತೆಗೆ ಅವ್ರು ಹೇಳಿದ್ರು, ನೀವು ಮಾಡ್ತಿರೋ ಸೇವೆಗೆ ನಾವು ನಿಲ್ಲಿಸ್ತೀವಿ ಅಂತ. ಲ್ಯಾಂಡ್ಲೈನ್ ಹುಡ್ಕೊಂಡು ಹೋಗ್ಬೇಕಿತ್ತು ಸರ್. ಲ್ಯಾಂಡ್ಲೈನ್ ಹುಡ್ಕೊಂಡು ಹೋಗಿ ಕಾಯಿನ್ ಬಾಕ್ಸ್ ಕಾಯಿನ್ ಹಾಕಿ ಹುಡ್ಕೊಂಡು ಇಂಥ ಜಾಗಕ್ಕೆ ಬನ್ನಿ ಅಂತ. ಇನ್ನೂ ಹೋಗೋಕ್ಕಿಲ್ಲ. ಇನ್ನೊಂದ್ಸಲಿ ಮೆಸೇಜ್, ಆರ್ ಯು ಕಮಿಂಗ್, ವೇ ಆರ್ ಯು ಕಮಿಂಗ್, ವೇ ಆರ್ ಯು ಆನ್ ದ ವೇ ಅಂತ. ಎಷ್ಟು ಪ್ರಾಬ್ಲಮ್ ಆಗೋದು ಅಂದರೆ, ಆ ಪೇಜಲ್ಲಿ ಹಿಡ್ಕೋಬೇಕು, ಕಾಯಿನ್ ಬಾಕ್ಸ್ ಹುಡ್ಕೊಂಡು ಹೋಗ್ಬೇಕು, ಮಾಡಬೇಕು. ಇಷ್ಟು ಕಷ್ಟ. ಜೊತೆಗೆ ರಾತ್ರಿ ಹೊತ್ತು ಮೆಸೇಜ್ ಬಂದ್ಬಿಡೋದು ಸರ್. 11:30, 12 ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, 24 ಅವರ್ಸು. ಅದಕ್ಕೆ ಸರ್, ಹಾವಿಗೆ ಸಾವಿಗೆ ಟೈಮ್ ಇಲ್ಲ, ಜಾತಿ ಇಲ್ಲ, ಗುಡಿಸ್ಲಿಲ್ಲ, ಅರಮನೆ ಇಲ್ಲ. ಯಾವ ಟೈಮಲ್ಲಿ ಯಾರ ಮನೆಗೆ ಯಾವಾಗ ಬೇಕಾನ ಬರುತ್ತೆ. ಆ ಟೈಮಲ್ಲಿ ನಾವು ರೆಡಿಯಾಗಿರಬೇಕಿತ್ತು. ಕಾಂಟ್ಯಾಕ್ಟ್ ಇಮಿಡಿಯೇಟ್ಲಿ ರಾಮಕೃಷ್ಣ ನಗರ್,
ಕುವೆಂಪು ನಗರ್ ಶ್ರೀರಾಮ್ಪುರ ಅಂತ ಬಂದಾಗ ರಾತ್ರಿ 12:30 1 ಗಂಟೆಗೆ ಹೋಗೋದು ಸರ್. ಇವಾಗ ಬಿಡಿ ಸರ್, ಆ್ಯಂಡ್ರಾಯ್ಡ್ ಇದೆ, ಟಕ ಲೊಕೇಶನ್ ಹಾಕೊಂಡು ಹೊರಟೋಗ್ತಾರೆ. ಇವತ್ತು ಈಸಿ ಇದೆ ಎಲ್ಲ ಲೈಫು. ಅವಾಗ ಅಷ್ಟು ಲೈಫ್ ಅಷ್ಟು ಈಸಿ ಇರಲಿಲ್ಲ. ರಾತ್ರಿ 12:30 ಅವ್ರ ಮನೆ ಎಲ್ಲಿ ಹುಡ್ಕೋದು, ಫೋನ್ ಮಾಡ್ಬೇಕು ಅವ್ರಿಗೆ. ಅವಾಗ ಯಾರ ಮನೆಗೆ ಟೆಲಿಫೋನ್ ವೈರ್ ಹೋಗಿದೆ ನೋಡ್ಕೊಳ್ಳೋದು ಸರ್. ರಾತ್ರಿ 12:30 1 ಗಂಟೆಯಲ್ಲಿ ಬಾಗಿಲು ತಟ್ತಾ ಇದ್ದೆ ಸರ್. ಬಾಗಿಲು ತಟ್ಬಿಟ್ಟು ಸರ್ ನಮಸ್ಕಾರ ಸರ್ ಅಂತ 92 93 ನನಗೆ ಜನಗಳು ಸ್ನೇಕ್ ಶ್ಯಾಮ್ ಅಂತ ಬಿರುದು ಕೊಟ್ಟಿದ್ದು. 92 93 ಆ ಟೈಮಲ್ಲಿ. ಸರ್ ನಾನು ಸರ್ ಸ್ನೇಕ್ ಶ್ಯಾಮ್. ಶ್ಯಾಮ್ ಅವ್ರು ಏನು ಇಷ್ಟೊತ್ತಿನಲ್ಲಿ ಸರ್, ಈ ಥರ ಯಾರ್ದೋ ಮನೆಗೆ ಹಾವು ಬಂದಿದೆಯಂತೆ, ಫೋನ್ ನಂಬರ್ ಬಂದಿದೆ, ಏನು ಮಾಡೋದು? ಬನ್ನಿ ನಮ್ಮ ಲ್ಯಾಂಡ್ಲೈನಲ್ಲಿ ಮಾಡಿ ಅಂತ. ಲ್ಯಾಂಡ್ಲೈನಲ್ಲಿ ಮಾಡಿ ಅವ್ರ ಏರಿಯಾ ಅವ್ರ ನಂಬರ್ ಅವ್ರು ಕೊಟ್ಬಿಟ್ಟು ಸರ್ ಎಲ್ಲಿ ಕೇಳ್ಕೊಳ್ಳಿ ಅಂತೇಳಿ ಅವ್ರನ್ನೂ ಕರ್ಕೊಂಡು ಹೋಗಿದ್ದೀನಿ ಸುಮಾರು ಸಲ. ಯಾರೋ ರಾತ್ರಿ 12:30 1 ಗಂಟೆಯಲ್ಲಿಲ್ಲ. ಇನ್ನು ಕೆಲವ್ರ ಮನೆ ಪಾಪ ಏನಾಗೋದು, ಲ್ಯಾಂಡ್ಲೈನ್ ಹುಡ್ಕೊಂಡೋದಾಗ ಶ್ಯಾಮರೇ ಬೇಜಾರು ಮಾಡ್ಕೋಬೇಡಿ, ನಾವು ಹಣ ಕಟ್ಟಿಲ್ಲ ಅದಕ್ಕೆ ಕಟ್ ಮಾಡಿಬಿಟ್ಟಿದ್ದಾರೆ ಸರ್. ಅವಾಗ ತಿಂಗಳಿಗೆ 300 ರೂಪಾಯಿ ಕಟ್ಟೋದು ಕಷ್ಟ ಆಯಿತು ಸರ್ ಲ್ಯಾಂಡ್ಲೈನ್ಗೆ. ಇವತ್ತೆಲ್ಲ ಈಸಿ ಆಗಿಬಿಟ್ಟಿದೆ. ಅಷ್ಟು ಕಷ್ಟ ಇತ್ತು ಲ್ಯಾಂಡ್ಲೈನ್ಗೆ. ಒಂದು ಮನೇಲಿ ವಿಜಯನಗರ 3ನೇ ಹಂತದಲ್ಲಿ ನಮ್ಮಲ್ಲಿ ಲ್ಯಾಂಡ್ಲೈನ್ ಇತ್ತಾಗ ರಾತ್ರಿ 12:30 ಒಂದು ಕರೆ ಬರುತ್ತೆ. ಶ್ಯಾಮ್ ಸರ್, ಐ ಗಾಟ್ ಎ ನಂಬರ್ ಫ್ರಮ್ ಪೊಲೀಸ್ and yellow pages. One snake is there in my room. Please go immediately. I'm in Bombay. My wife is alone ಅಂತಾರೆ. ಸರ್ ಟೆಲ್ ಟು ಯುವರ್ ವೈಫ್ ಸ್ವಿಚ್ ಆನ್ ಆಲ್ ಲೈಟ್ಸ್. ಯಾಕೆಂದರೆ ಅವ್ರ ಪಾಪ ಹಿಂದಿ, ಅವ್ರು ಇಲ್ಲಿ ಡೆಪ್ಟೇಷನ್ ಮೇಲೆ ಬಂದಿರೋ ಅಂತ ಕಾಣುತ್ತೆ, ಹಿಂದಿಲಿ ಮಾತಾಡ್ತಾರೆ. ಎಲ್ಲ ಲೈಟ್ ವಿಜಯನಗರ ಥರ್ಡ್ ಸ್ಟೇಜಲ್ಲಿ ಮನೆ ಲೈಟ್ ಎಲ್ಲ ಆನ್ ಮಾಡಿಬಿಡಿ ಸರ್, ನನಗೆ ಗೊತ್ತಾಗುತ್ತೆ ಮನೆಯಿಂದ. ಎಲ್ಲ ಲೈಟ್ ಆಗಿರೋ ಮನೆಗೆ ಹೋದೆ. ಆ ಎಮ್ಮ ತುಂಬ ಗರ್ಭಿಣಿ ಸರ್. ಬಾಗಲು ತೆಗೆದಿದ ತಕ್ಷಣ ನನ್ನ ಬಾಜಿ ತಬ್ಕೊಂಡ್ಬಿಡ್ತಾರೆ. ಭಯ ತಬ್ಕೊಂಡ್ಬಿಟ್ಟು ಅಳ್ತಿದ್ರೆ ಆ ಎಮ್ಮನ ಕಣ್ಣೀರು ನನ್ನ ಬೆನ್ನ ಮೇಲೆ ಬೀಳ್ತಿರುತ್ತೆ ಸರ್. ಭಾರಿ ಬೇಜಾರಾಗುತ್ತೆ. ಆ ಎಮ್ಮಂಗೆ ಸಮಾಧಾನ ಮಾಡಬೇಕು, ಯಾಕೆ ತುಂಬ ಗರ್ಭಿಣಿ, ಮಗು ಜರುಗಿಬಿಟ್ರೆ ಕಷ್ಟ. ನಾ ಎಮ್ಮನ ಕೂರಿಸ್ಕೊಂಡು ಕೂತ್ಕೊಳ್ಳಿ, ನಥಿಂಗ್ ವಿಲ್ ಹ್ಯಾಪನ್, ಗಾಡ್ ಹ್ಯಾಸ್ ಸೆಂಡ್ ಮಿ ಟು ಸೇವ್ ಸ್ನೇಕ್, ಡೋಂಟ್ ವರಿ ಅಂತೆಲ್ಲ ಹೇಳಿ ಅವಳನ್ನು ಡೈವರ್ಟ್ ಮಾಡೋಕ್ಕೆ ಒಂದು ಲೋಟ ಕಾಫಿ ಮಾಡ್ಕೊಂಬನ್ನಿ ಅಂದೆ. ನಾವು ಕಾಫಿ ಕುಡಿಯೋಲ್ಲ, ಟೀ ಕುಡಿತೀವಿ ಅಂದು. ಆ ಟೀನ ತರಿಸಿ ಕುಡಿದು ವೇರ್ ಇಸ್ ದ ಸ್ನೇಕ್ ಅಂದಾಗ ಹಾವಿನ ಕಡೆ ನೋಡ್ದೇನೆ ಆ ಎಮ್ಮ ಹಿಂಗೆ ಕೈ ತೋರಿಸ್ತಾರೆ. ಆ ಹಾವು ಆ ಎಮ್ಮ ಮಲಗ್ತಿದ್ದ ಮಂಚದ ಕರ್ಟನ್ದು ಸ್ಟ್ಯಾಂಡ್ ಬರುತ್ತೆ, ಸೊಳ್ಳೆ ಪಡ್ದೆ, ಅದ್ರ ಮೇಲೆ ಹೆಡೆ ಎತ್ಕೊಂಡು ಕೂತಿದೆ. ಹೇಗಾಗಬೇಡ ಆ ಎಮ್ಮಂಗೆ. ಇಟ್ಕೊಂಡು ಬ್ಯಾಗ್ ಹಾಕಿದೆ. 1:30 2 ಗಂಟೆ ರಾತ್ರಿ. ಮೇಡಮ್ ಶಲ್ ಐ ಮೂವ್ ಅಂದೆ. ವೇಟ್ ಎ ಮೂಮೆಂಟ್ ಅವ್ರ ಗಂಡಂಗೆ ಕಾಲ್ ಮಾಡಿದ್ರು. ಅವ್ರ ಗಂಡ ಕೇಳಿಕೊಂಡು, ಸರ್ ಈಸ್ ಪ್ರೆಗ್ನೆಂಟ್ ಸರ್, ಅನ್ಫಾರ್ಚುನೇಟ್ಲಿ ಐ ಗಾಟ್ ಎ ಮೀಟಿಂಗ್, ಐ ಕೇಮ್ ಟು ಬಾಂಬೆ, ಪ್ಲೀಸ್ ಬಿ ದೇರ್ ಟುಡೇ ಅಂದರು. ಆಯಿತು ಅಂದ್ಬಿಟ್ಟು ಅಲ್ಲೇ ಮಲ್ಕೊಳಕ್ಕೆ ಹೇಳಿದ್ರು. ಆ ಎಮ್ಮ ಪಾಪ ತಾವು ಮಲಗಿದ ಬೆಡ್ ಮೇಲೆ ಹೊಸ ಬೆಡ್ ಸ್ಪ್ರೆಡ್ಡು, ಹೊಸ ದಿಮ್ಮಿನ ಪಿಲ್ಲೋ ಕವರೆಲ್ಲ ಚೇಂಜ್ ಮಾಡಿ ಮಲ್ಕೊಳಕ್ಕೆ ಹೇಳಿದ್ರು. ನಾನು ಹೇಳಿದೆ, ನಾನು ಮಂಚದ ಮೇಲೆ ಮಲಗಲ್ಲ ತಾಯಿ, ನೆಲ ಮೇಲೆ ಮಲ್ಕೊಳ್ಳೋದು, ನಾನು ಚಾಪೆ ಮೇಲೆ ಮಲ್ಗೋದು ಬೇಡ ಅಂಥೇಳಿ ಒಂದು ಜಮ್ಖಾನ ಹಾಕ್ಕೊಂಡು ನಿದ್ದೆ ಬರಲಿಲ್ಲ. 6 ಗಂಟೆ ಆಗಿದ ತಕ್ಷಣ ಒಂದು ಟೀ ಕುಡ್ಕೊಂಡು ಅವ್ರ ಮನೆಯಿಂದ ಹೊರಟೆ. ಅದಾದಮೇಲೆ ಅವ್ರು ಎಷ್ಟೋ ದಿನ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಒಂದಿನ ಗಂಡ ಹೆಂಡತಿ ಹೇಗೋ ನಮ್ಮ ಮನೆಗೆ ಹುಡ್ಕೊಂಬಂದು ಮಗು ಸಮೇತ ಬಂದು ಒಂದು ತಟ್ಟೆಯಲ್ಲಿ ಹಣ್ಣು ಎಲ್ಲ ತೊಗೊಂಡು ಒಂದು ಕವರ್ ಹಾಕ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ರು. ನಾನು ಸ್ಕೂಲ್ ಮಕ್ಕಳು ಬಿಟ್ಟು ಬಂದೆ. ನಮ್ಮ ತಂದೆಯವರು ಯಾರೋ ಬಂದೇನೋ ಕೊಟ್ಟಿದ್ದಾರೆ ಅಂದಾಗ ಅದರಲ್ಲಿ ಫೋನ್ ನಂಬರ್ ಬರ್ದಿತ್ತು. ಇದೆಲ್ಲ ಯಾಕೆ ಮಾಡೋಕ್ಕೆ ಹೋದಿ ಅಂದೆ. ಕೈ ಮುಗಿದ್ರು. ಇವತ್ತರ ಬಾಂಬೆಗೆ ಟ್ರಾನ್ಸ್ಫರ್. ಈ ಥರ ಹಲವಾರು ಘಟನೆಗಳು ನಡೆದಿದೆ ಸರ್.